ರೂಪಾಯಿಗೆ ಜನರೇಟರ್ ಅನ್ನ ಬಾಡಿಗೆ ಕೊಡೋದು ಅಷ್ಟೇ ಅಲ್ಲದೆ ಸ್ಟೀಲ್ ಗ್ರಿಲ್ ವರ್ಕ್ ಅನ್ನು ಸಹ ಮಾಡಿ ಕೊಡಾಕತ್ತಾರೆ. ಹೇಳಿ ಅಂತ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಚಿಮ್ಮಣ್ಣ ಬಸ್ ಸ್ಟಾಪ್ ಹತ್ತಿರ ಲೊಕೇಟ್ ಆಗಿರ್ತಕ್ಕಂತ ಅದಾಮ್ ಜಮಖಂಡಿ ಅವರ ಜಮಖಂಡಿ ಸ್ಟೀಲ್ ಫರ್ನಿಚರ್ ಅಂಗಡಿಗೆ ಬಂದದೀವ್ರಿ. ಇವರು 5 ವರ್ಷಗಳಿಂದ ಯಶಸ್ವಿಯಾಗಿ ಈ ಒಂದು ಅಂಗಡಿಯನ್ನ ನಡೆಸ್ಕೊಂಡು ಬರಾಕತ್ತಾರೆ. ಇವರು ಕೇವಲ 300 ರೂಪಾಯಿಗೆ 3 KV ಜನರೇಟರ್ ಹಾಗೂ ಕೇವಲ 500 ರೂಪಾಯಿಗೆ 5 KV ಜನರೇಟರ್ ಅನ್ನ ಪರ್ ಡೇ ರೀತಿಯಲ್ಲಿ ಬಾಡಿಗೆಗೆ ಕೊಡ್ತಾರೆ. ತೋಟದಲ್ಲಿ ಕರೆಂಟ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ರೈತರಿಗೆ ಅನುಕೂಲವಾಗಲು ಶೆಡ್ ವೆಲ್ಡಿಂಗ್ ಆಗಿ, ಕೋಳಿ ಫಾರ್ಮ್ ಆಗಿ, ಗ್ರಾನೈಟ್ಸ್ ವರ್ಕ್ ಗಳಿಗಾಗಿ ಹಾಗೂ ಮನೆಯ ಕಟ್ಟಡಗಳ ವರ್ಕ್ ಗಳಲ್ಲಿ ಈ ಒಂದು ಜನರೇಟರ್ ಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾವ್ರಿ. ಇವರು 50 ಕಿಲೋಮೀಟರ್ ಸರೌಂಡಿಂಗ್ ನ ವರೆಗೂ ಈ ಒಂದು ಜನರೇಟರ್ ಅನ್ನ ಬಾಡಿಗೆ ರೀತಿಯಲ್ಲಿ ಕೊಡ್ತಾರಿ. ಇವರಲ್ಲಿ ಜನರೇಟರ್ ಗಳು ಅಷ್ಟೇ ಅಲ್ಲದೆ ಇವರು ಸ್ಟೀಲ್ ಗ್ರಿಲ್ ನ ವರ್ಕ್ ಗಳನ್ನು ಸಹ ಮಾಡಿ ಕೊಡ್ತಾರಿ. ಎಲ್ಲರೂ ಫೂಟ್ ಮೇಲೆ ಗ್ರಿಲ್ ವರ್ಕ್ ಅನ್ನ ಮಾಡಿದ್ರೆ ಇವರು ವಿಶೇಷವಾಗಿ ಕೆಜಿ ಮೇಲೆ ಸ್ಟೀಲ್ ಗ್ರಿಲ್ ವರ್ಕ್ ಅನ್ನ ಮಾಡ್ತಾರಿ. ಯಾಕೆ ಅಂತ ಅಂದ್ರೆ ಫೂಟ್ ಮೇಲೆ ವರ್ಕ್ಸ್ ಅನ್ನ ಮಾಡಿಸೋದ್ರಿಂದ ಗೇಜ್ ನಲ್ಲಿ ಮೋಸ ಹೋಗುವ ಸಾಧ್ಯತೆ ಇರ್ತೈತ್ರಿ. ಅದಕ್ಕಂತ ಹೇಳಿ ಇವರು ಗ್ರೇಡ್ ನ ಮೇಲೆ ಅಂದ್ರೆ ಪರ್ ಕೆಜಿಗೆ 202 ಗ್ರೇಡ್ ಗೆ ಕೇವಲ 399 ರೂಪಾಯಿ ಹಾಗೂ ಪರ್ ಕೆಜಿ 304 ಗ್ರೇಡ್ ಗೆ ಕೇವಲ 499 ರೂಪಾಯಿಯನ್ನ ಮಾತ್ರ ತೆಗೆದುಕೊಂಡು ನಿಮ್ಮ ಮನೆಗೆ ಹಾಗೂ ಅಂಗಡಿಗೆ ಒಂದೊಳ್ಳೆ ಸ್ಟೀಲ್ ಗ್ರಿಲ್ ವರ್ಕ್ ಅನ್ನ ಮಾಡಿ ಕೊಡಾಕತ್ತಾರೆ. ಇವರು ನಿಮ್ಮ ಮನೆಗೆ ಬಂದು ಸ್ಟೀಲ್ ಗ್ರಿಲ್ ವರ್ಕ್ ಅನ್ನ ಮಾಡಿ ಕೊಡೋದು ಅಷ್ಟೇ ಅಲ್ಲದೆ ನೀವಿದ್ದಲ್ಲಿ ಕರೆಂಟ್ ಇಲ್ದಿದ್ರೆ ಸ್ವತಃ ತಾವೇ ಫ್ರೀ ಆಗಿ ಜನರೇಟರ್ ಅನ್ನ ತೆಗೆದುಕೊಂಡು ಬಂದು ಸ್ಟೀಲ್ ಗ್ರಿಲ್ ವರ್ಕ್ ಅನ್ನ ಮಾಡಿ ಕೊಡ್ತಾರೆ. ಹಾಗೇನೆ ಇವರು 50 ಕಿಲೋಮೀಟರ್ ಸುತ್ತಮುತ್ತಲಿನವರೆಗೂ ಈ ಒಂದು ಸ್ಟೀಲ್ ಗ್ರಿಲ್ ವರ್ಕ್ ಅನ್ನ ಮಾಡಿ ಕೊಡ್ತಾರೆ. ಇವರು ಸ್ಟೀಲ್ ಗ್ರಿಲ್ ವರ್ಕ್ ಅನ್ನ ಮಾಡೋದು ಅಷ್ಟೇ ಅಲ್ಲದೆ ಅದರ ಜೊತೆಗೆ ಕೇವಲ 1300 ರೂಪಾಯಿಗೆ ಪರ್ ಫುಟ್ ನಂತೆ ಹೆವಿ ಕ್ವಾಲಿಟಿ ಇರ್ತಕ್ಕಂತ 12mm ನ ಟಫನ್ ಗ್ಲಾಸ್ ನ ಗ್ಲಾಸ್ ರಿಲ್ಲಿಂಗ್ ಅನ್ನು ಸಹ ಮಾಡಿ ಕೊಡ್ತಾರೆ. ಸೊ ಇನ್ಯಾಕ್ ತಡ ಮಾಡ್ತೀರಿ, ಜಲ್ದಿ ಸ್ಕ್ರೀನ್ ಮೇಲೆ ಇರ್ತಕ್ಕಂತ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ನಿಮ್ಮಿಷ್ಟರ ಸ್ಟೀಲ್ ಗ್ರಿಲ್ ವರ್ಕ್ ಅನ್ನ ಮಾಡಿಸಿಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಇದೇ ತರದ ವಿಡಿಯೋಗಳನ್ನ ಸಿಗ್ತಾನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.